ಹಾಸ್ಯ ನಟ ತಬಲಾ ನಾಣಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಹಾಸ್ಯ ನಟ, ದ್ವಾರಕೀಸ್ ಅವರು ಹಾಸ್ಯ ಬ್ರಹ್ಮ. ಒಬ್ಬ ಹಾಸ್ಯ ನಟನ ಬಗ್ಗೆ ಹಾಸ್ಯ ನಟ ಹೇಳಿದ್ರೇ ಕೇಳೋದಕ್ಕೆ ಚಂದ. ಏನು ಹೇಳ್ತೀರಾ ಸರ್? ಏನು ಹೇಳೋದು ಮೇಡಮ್, ಅವರು ಕನ್ನಡದ ಕೊಡುಗೆ. ನರಸಿಂಹರಾಜು ಅವರು, ಬಾಲಕೃಷ್ಣ ಅವರು ಮತ್ತು ದ್ವಾರಕೀಶ್ ಅವರು, ಇವರು ಸಾಲಿನಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ NS ರಾವ್ ಅವರು, ಈ ಥರದಲ್ಲಿ ಅವರ ಕೊಡುಗೆ ಅಪಾರ ಇದೆ. ನಾವೆಲ್ಲ ಪಾತ್ರಗಳು ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಒಂಚೂರೇನೋ ಕಾಮಿಡಿ ಟ್ರ್ಯಾಕ್ ಗೀಚ್ಕೊಂಡು ಡೈಲಾಗ್ಗಳು ಬರ್ಕೊಂಡು. ಆದರೆ ಅವರು ಸಿನಿಮಾದ ಎಲ್ಲ ಭಾಗಗಳಲ್ಲೂ ಕೆಲಸ ಮಾಡಿಬಿಟ್ರು. ಅದು ಲಾಸೋ ಲಾಭನೋ ನೋಡಲಿಲ್ಲ. ಛಲ ಅದು ಇಂಡಸ್ಟ್ರಿಗೋಸ್ಕರ, ನನ್ನ ಕನ್ನಡ ನನ್ನ ಇದು ಅಂತ ಹೇಳಿ. ನಮ್ಮ ಮೈಸೂರು ಭಾಗದವರಲ್ವಾ, ಆಸೆ ಜಾಸ್ತಿ ಕನ್ನಡದ ಮೇಲೆ. ಹಾಗಾಗಿ ಅವ್ರ ಸಾಧನೆ ಎಲ್ಲ ನೋಡಿದ್ದೀರಿ, ಇವಾಗ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ. ಸಾಕಷ್ಟು ಸಿನಿಮಾಗಳೊಂದು ಪ್ರೊಡ್ಯೂಸ್ ಮಾಡಿದ್ರು, ನಿರ್ದೇಶನ ಕೂಡ ಮಾಡಿದ್ದಾರೆ. ಸುಮಾರು ಕಳ್ಕೊಂಡಿದ್ದಾರೆ, ಪಡೆದಿದ್ದಾರೆ. ಅವರಿಲ್ಲ ಇವತ್ತು ನೋಡಿದ್ವಿ, ಅವರಿಲ್ಲ ನಮ್ಮ ಜೊತೆಯಲ್ಲಿ. ಆದರೆ ಅವ್ರ ಸಾಧನೆಗಳು ಆಚಂದ್ರಾರ್ಕ. ಸಿನಿಮಾಗಳ ಇಂಡಸ್ಟ್ರಿ ಇರೋವರೆಗೂ ಅವ್ರ ಹೆಸರು ಯಾರೂ ಮರೆಯೋಕ್ಕಾಗಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ. ವಯೋಮಿತಿ ಏನು ಮಾಡೋಕ್ಕಾಗಲ್ಲ, ದೇವರು ಈ ಥರ ಆಗಿದೆ. ಅವ್ರು ಕರೆದಾಗ ಹೋಗಲೇಬೇಕಿಲ್ರೂ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳ್ಕೊತೀವಿ ಸರ್. ಅದಕ್ಕೆ ಸರ್ ನಾನು ಹಾಸ್ಯ ಬ್ರಹ್ಮ ಅಂತ ಹೇಳಿದ್ದು. ಅಂದರೆ ನಿರ್ದೇಶಕ, ನಟ, ನಿರ್ಮಾಪಕ ಎಲ್ಲರೂ ಮೂರು ಒಟ್ಟಾಗಿ ಸೇರಿದ್ರೇ ಬ್ರಹ್ಮ. ಸೊ ಅದಕ್ಕೆ ಹೇಳಿದ್ದು ಅವರು ಹಾಸ್ಯ ಬ್ರಹ್ಮ ಅಂತ. ಸೊ ನೀವು ಅವರ ಒಂದು ಕಾಮಿಡಿ ವಿಷಯದಲ್ಲಿ ಯಾವ ರೀತಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಳ್ತೀರಾ ಆಸ್ ಎ ಹಾಸ್ಯ ನಟ? ಮೇಡಮ್, ಅವ್ರದ್ದು ಮ್ಯಾನರಿಸಮ್ ಆಗ್ಬೋದು, ಟೈಮಿಂಗ್ ಆಗ್ಬೋದು, ಸೂಪರಾಗಿತ್ತು. ಆ ಟೈಮಿಂಗಲ್ಲೇ ಎಲ್ಲರನ್ನ ಗೆದ್ಕೊಂಬಂದರು ಅವರು. ಅದೇ ಹೇಳ್ತೀನಲ್ಲ, ನಮಗೆ ದಾರಿದೀಪ. ಮುಂದೆ ನಾವು ಯಾರ್ಯಾರು ಇದು ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಅವ್ರಿಗೆಲ್ಲ ಅವ್ರು ಸ್ಫೂರ್ತಿ ಆಗ್ತಾರೆ. ಆ ನಿಟ್ಟಿನಲ್ಲಿ ಅವ್ರನ್ನ ನಾವು ಯಾವಾಗಲೂ ಪೂಜಿಸ್ತೀವಿ. ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ಅವ್ರು ಮಾಡಿರೋ ಕೆಲಸಗಳು, ಸಾಧನೆಗಳು ನಮ್ಮ ಜೊತೆಯಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದುವರೆದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಸರ್, ನೀವೇನಾದರೂ ಅವ್ರ ಜೊತೆ ತೆರೆ ಹಂಚಿಕೊಂಡಿದ್ದು, ಅದರ್ವೈಸ್ ಎಲ್ಲಾದರೂ ಭೇಟಿ ಮಾಡಿದಾಗ ನಿಮ್ಮ ಜೊತೆ ಅವರು ಯಾವ ರೀತಿ ಮಾತನಾಡ್ತಾ ಇದ್ರು? ಒಂದೇ ಊರಿನವರು ಅಂತ ಹೇಳ್ತಾ ಇದ್ರಿ, ಅಂದರೆ ಮೈಸೂರು ಭಾಗದವರು ಅಂತ ಹೇಳ್ಬಿಟ್ಟು ಅದು ಆತ್ಮೀಯತೆಯೇ ಜಾಸ್ತಿ ಆ ಥರ ಇದ್ದಾಗ? ಅದು ನಾನು ಹೇಳಿದ್ದು ಕನ್ನಡ ಇಂಡಸ್ಟ್ರಿ ಒಂದು ಊರು ಅಂತ. ಅವ್ರು ಮೈಸೂರು ಭಾಗದವರು, ನಂದು ತುಮಕೂರು ಡಿಸ್ಟಿಕ್ಕು, ಕೊರಟಗೆರೆ. ಎಲ್ಲೇ ಇರಲಿ ನಾವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅವರ ಆ್ಯಕ್ಟಿಂಗ್ ಶ್ರೀಮಂತಿಕೆ ಇದೆಯಲ್ಲ, ಅದರಲ್ಲಿ ನಮ್ಗೆ ಒಂದಣು ಸಿಕ್ಕಿದ್ರೆ ಸಾಕು, ಹೆಂಗೋ ನಾವು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಮರಿಲಾರದಂಥ ವ್ಯಕ್ತಿತ್ವ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಕನ್ನಡ ಇಂಡಸ್ಟ್ರಿ ಎಲ್ಲರೂ ಅವ್ರನ್ನ ನೆನಪಲ್ಲಿ ಇಟ್ಕೊಂಡಿರ್ತೀವಿ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಾವು. ಸೊ ನೋಡಿದ್ರಲ್ಲ, ಇದಿಷ್ಟು ತಬಲಾ ನಾಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.